ನಾಗಮಂಗಲದ ಗಂಗಾಧರ ನಗರದಲ್ಲಿ ಚಿರತೆಯ ಹಾವಳಿ ಹೆಚ್ಚಾಗಿದೆ. ಇನ್ನು ನಿತ್ಯ ಗ್ರಾಮಕ್ಕೆ ಬಂದು ನಾಯಿಗಳನ್ನ ಹೊತ್ತೊಯ್ತಿದೆ ಚಿರತೆ. ನಾಯಿಯನ್ನ ಚಿರತೆ ಹೊತ್ತೊಯ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಹಾವಳಿಯಿಂದ ಗಂಗಾಧರ ನಗರದ ಜನ ಕಂಗಾಲಾಗಿದ್ದಾರೆ. ಬೆಳಗ್ಗೆ ಸಮಯದಲ್ಲಿ ಒಂಟಿಯಾಗಿ ತಿರುಗಾಡಲು ಜನರಲ್ಲಿ ಆತಂಕ ಹೆಚ್ಚಾಗಿದ್ದು, ರಾತ್ರಿ ವೇಳೆ ಮನೆಯಿಂದ ಹೊರಬರಲು ನಿವಾಸಿಗಳು ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಕೂಡಲೇ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ನಾಗಮಂಗಲದ ಗಂಗಾಧರ ನಗರದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದೆ. ನಿತ್ಯ ಗ್ರಾಮಕ್ಕೆ ಬಂದು ನಾಯಿಗಳನ್ನ ಹೊತ್ತೊಯ್ತಿದೆ ಚಿರತೆ. ನಾಯಿಯನ್ನ ಚಿರತೆ ಹೊತ್ತೊಯ್ದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಚಿರತೆ ಹಾವಳಿಯಿಂದ ಗಂಗಾಧರ ನಗರದ ಜನ ಕಂಗಾಲಾಗಿದ್ದಾರೆ. ಬೆಳಗ್ಗೆ ಸಮಯದಲ್ಲಿ ಒಂಟಿಯಾಗಿ ತಿರುಗಾಡಲು ಜನರಲ್ಲಿ ಆತಂಕ ಹೆಚ್ಚಾಗಿದ್ದು, ರಾತ್ರಿಯ ವೇಳೆ ಮನೆಯಿಂದ ಹೊರಬರಲು ನಿವಾಸಿಗಳು ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಕೂಡಲೇ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ಹೊಸ ಬಗ್ ನೋಡ್ತಾ ಇದ್ದಾರೆ ಕಂಡಿದ್ದೇನಂತೆ ಗೋಬಿ ನೋಡ್ತದೆ. ಒಂದು ಸೆಕೆಂಡ್ ಅದೇ ಚಿರತೆ ಬಂದು ಎಲ್ಲ ಹೊತ್ಕೊಂಡೈತೈತಿ. ಎಲ್ಲ ಹೊತ್ಕೊಂಡೋಗಿ ಇದು ಮಾಡ್ತದೆ. ಮನೆ ಹತ್ರಕ್ಕೆ ಎಲ್ಲಿಗೆ ಬರ್ತದೆ ಚಿರತೆ. 4-5 ತಿಂಗಳಿಂದ ಬರ್ತೈತಿ. ಅದೇ ಎಮ್ಮೆ, ಹಸ, ಕರುಗಳು, ಆಡು, ನಾಯಿ ಎಲ್ಲ ಹೊತ್ಕೊಂಡು ಹೋಗೈತಿ. ಅರಣ್ಯ ಅಧಿಕಾರಿ ಗಮನಕ್ಕೆ ತಂದಿದ್ದೀರಾ? ಬೋನ್ ಇಟ್ಟಿದಾರ ಇಟ್ಟಿಲ್ವಾ? ಇಟ್ಟಿಲ್ಲ, ತಗೊಂಡೋದ್ರು ಅವತ್ತು. ಬಿದ್ದಿತ್ತ ಚಿರತೆ? ಇಲ್ಲ, ಬಿದ್ದಿಲ್ಲ. ಗಂಗಾಧರ ನಗರದ ಗ್ರಾಮಸ್ಥರು ನಾವು ಈ ಥರ ನಿರಂತರ ನಮಗೆ ಚಿರತೆ ದಾಳಿ ನಡೀತಾ ಇದೆ. ಒಂದೆರಡು ನಾಯಿ ಎತ್ಕೊಂಡು ಹೋಗಿರುತ್ತೆ. ನಾವು ಅರಣ್ಯ ಇಲಾಖೆ ಕಂಪ್ಲೇಂಟ್ ಮಾಡಿದ್ದೀವಿ. ಒಂದು ಬೋನ್ ಇಡೋ ಯೋಗ್ಯತೆ ಇಲ್ಲ ಅವನಿಗೆ. ಆ ಬೋನನ್ನು ತಗೊಂಡೋಗಿ ನಾವೇ ಬಾಡಿಗೆ ಮಾಡ್ಕೊಂಡೋಗಿ ತಗೊಬಂದು ಒಂದು ದಿವಸ ಇಟ್ಟಿದ್ದು, ಒಂದು 2 ದಿವಸ ಮಡಗೋದು ಮತ್ತೆ ತಗೊಂಡೋಗಿದ್ದಾರೆ. ಮತ್ತೆ ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ ಚಿರತೆ ಬಂದು. ನಮಗೆ ತುಂಬ ಭಯಭೀತರಾಗಿದ್ದೀವಿ. ದನ ಕರುಗಳೆಲ್ಲ ಇದ್ದಾವೆ. ಹಾಗಾಗಿ ಸ್ವಲ್ಪ ಏನೋ ಸಹಾಯ ಮಾಡಬೇಕಂತ ಹೇಳಿ ಕೇಳ್ಬೋದು. ಒಂದು 4-5 ನಾಯಿ ಎತ್ಕೊಂಡೋಗಿದೆ ಸರ್. ಮತ್ತು ಹಸು ಒಂದು ಕರು ಮೇಲೆ ದಾಳಿ ಮಾಡಿತ್ತು. ಏನೋ ನಾವು ಕಲ್ಲು ಹೊಡೆದು ಬಿಡಿಸ್ಕೊಂಡಿದ್ದೀವಿ ಸರ್. ಇಷ್ಟಾಗಿದೆ ಸರ್. ನಮಗೆ ಒಂದು 10 ವರ್ಷದಿಂದ ಏನು ಇರಲಿಲ್ಲ. 10 ವರ್ಷದ ಹಿಂದೆ ಬಂದಿತ್ತು. ಈಗ ಮತ್ತೆ ಅದೇ ಥರ ದಾಳಿ ಮಾಡ್ತಾಯಿದೆ ಸರ್. ಹಿಂದೆ ಮುಂದೆ ಬೀದಿಗಳಲ್ಲೆಲ್ಲ ನಾಯಿ ಎತ್ಕೊಂಡು ಹೋಗಿದೆ.